ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರನ್ನು ಹೈಕಮಾಂಡ್ ನಡೆಸಿಕೊಂಡ ರೀತಿಯನ್ನು ನಾವು ತೀವ್ರವಾಗಿ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದಿಂದ ಖಂಡಿಸ್ತೇವೆ. ಸುದೀರ್ಘವಾದ ಸೇವೆಯನ್ನು ಕಾಂಗ್ರೆಸ್ ಪಡೆದುಕೊಂಡು 2 ಸಾರಿ ಅಧಿಕಾರಕ್ಕೆ ಬಂದು ಕೇವಲ ಅವರಿಂದಲೇ ಒಬ್ಬ ಮಾಸ್ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷವನ್ನು 2 ಸಾರಿ ಅಧಿಕಾರ ತಂತಹ ಒಬ್ಬ ನಾಯಕನನ್ನು ಹಠಾತ್ತಾಗಿ ನೀವು ಕೆಳಗಿಳಿಸಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದು ಹೈಕಮಾಂಡನ್ನು ತೀವ್ರವಾಗಿ ಖಂಡಿಸ್ತೇವೆ. ಈ ನಿರ್ಣಯ ಮಾಡಬಾರ್ದಾಗಿತ್ತು. ಈ ನಿರ್ಣಯ ಇಡೀ ಅಹಿಂದ ವರ್ಗಕ್ಕೆ ಹಾಗೂ ಕುರುಬ ಸಂಘಕ್ಕೆ ತುಂಬ ನೋವಾಗಿದೆ, ಅನ್ಯಾಯವಾಗಿದೆ. ಇನ್ನೂ ಈ ಅವಧಿಯಲ್ಲಿ 3 ವರ್ಷ ಆಗಿದೆ, ಇನ್ನು 2 ವರ್ಷ ಅವಧಿ ಇತ್ತು. ಅವರು 2 ವರ್ಷನ ಮುಂದುವರಿಸಬಹುದಾಗಿತ್ತು. ಇಂಥ ಒಬ್ಬ ಧೀಮಂತ ನಾಯಕನನ್ನು ಹಠಾತ್ತಾಗಿ ಕಡೆಗಣಿಸಬಾರದಾಗಿತ್ತು ಹೈಕಮಾಂಡ್ ಯಾವುದೇ ರೀತಿಯಿಂದ. ತಮಗೆಲ್ಲ ಗೊತ್ತಿದ್ದಂತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಬ್ಬ ಲೆಜೆಂಡ್, ಒಬ್ಬ ಸ್ಟಾಲ್ ವಾರ್ಡ್, ಇಂಥ ವ್ಯಕ್ತಿ ಇಡೀ ಪಕ್ಷದಲ್ಲಿ ಇಲ್ಲಿ ದೇಶದಲ್ಲಿ ಇಲ್ಲ. ಒಬ್ಬ ಮೋದಿ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಇರೋ ಒಬ್ಬೊಬ್ಬ ನಾಯಕ ಸಿದ್ದರಾಮಯ್ಯ. ಅವರ ಭಾಗ್ಯಗಳನ್ನು ನೋಡಿದಿರಿ, ಅವರ ಸೋಷಿಯಲ್ ಜಸ್ಟಿಸನ್ನು ನೋಡಿದಿರಿ ತಾವು. ಇಂಥ ಒಬ್ಬ ಭಾಗ್ಯಗಳನ್ನು ಕಂಡು ಕೊಟ್ಟಂಥ ಧೀಮಂತ ನಾಯಕನನ್ನು ನೀವು ಹಠಾತ್ತಾಗಿ ಸೈಡಿಗೆ ಸರಿಸಿದ್ದು ತುಂಬ ನೋವಾಗಿದೆ. ಅವರು ಈ ಅವಧಿಯಲ್ಲಿ ಕೊಟ್ಟಂಥ ಭಾಗ್ಯಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇತರ ಎಲ್ಲ ರಾಜ್ಯಗಳಲ್ಲಿ ಅವರ ಭಾಗ್ಯಗಳನ್ನು including Prime Minister and Ajish also, the main implementing his schemes everywhere in all over the India. ಇಂಥ ಒಬ್ಬ ನಾಯಕ. ಆಮೇಲೆ ಈ ಒಬ್ಬ ನಾಯಕ ಈಸ್ ಆಲ್ವೇಸ್ ಕಮಿಟೆಡ್ ಫಾರ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಹಿ ಹೆಲ್ಪ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಂಬೇಡ್ಕರ್ ಐಡಿಯಾಲಜಿಯನ್ನು ಇಟ್ಟಿರುವಂಥ ಒಬ್ಬ ಧೀಮಂತ ವ್ಯಕ್ತಿ ಇಡೀ ದೇಶದಲ್ಲಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಮಾತ್ರ. ಐಡಿಯಾಲಜಿ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಎಲ್ಲಿ ಅಭದ್ರವಾಗುತ್ತೆ ಎಂಬ ದಿಕ್ಕಿನಲ್ಲಿದ್ದಾಗ ಕೂಡ ಇಡೀ ರಾಜ್ಯಾದ್ಯಂತ ಚಳುವಳಿ ಮುಖಾಂತರ ಕೂಡ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಲವು ತೋರಿಸಿ ಇಡೀ ರಾಜ್ಯದಲ್ಲಿ ಬೆಂಬಲವನ್ನು ಕೋರಿದಂಥ ವ್ಯಕ್ತಿ ಒಬ್ಬ ಧೀಮಂತ ನಾಯಕ. ನಿಮಗೆಲ್ಲ ಗೊತ್ತು, ಸರ್ವರಿಗೂ ಸಮಪಾಲು ಸಮಬಾಳು. ಕಳೆದ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ 1 ಗಂಟೆಯಲ್ಲಿ ಅನ್ನಭಾಗ್ಯವನ್ನು ಕಲಿಸಿದ ವ್ಯಕ್ತಿ ಇಡೀ ದೇಶದಲ್ಲಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಮಾತ್ರ. ಇಂಥ ಒಬ್ಬ ನಾಯಕನನ್ನು, ಧೀಮಂತ ಲೀಡರ್ನ ನೀವು ಹಠಾತ್ತಾಗಿ ಸರಿಸಿದರೆ ಮುಂದಿನ ಸ್ಥಿತಿ ಏನು, ಜನಾಂಗದ ಪ್ರಶ್ನೆ ಏನು? ಒಬ್ಬ ಅಹಿಂದ ನಾಯಕ ದೇಶದಲ್ಲಿ, ಇಡೀ ದೇಶದಲ್ಲಿ ಒಬ್ಬ ಅಹಿಂದ ಮುಖ್ಯಮಂತ್ರಿ ಇರೋದು ಕರ್ನಾಟಕದಲ್ಲೇ ಮಾತ್ರ. ಇದು ಅಹಿಂದಕ್ಕೆ ಮಾಡಿದ ಅನ್ಯಾಯ, ಕುರುಬ ಸಮಾಜಕ್ಕೆ ಮಾಡಿದ ಅನ್ಯಾಯ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಆಗ್ರಹ ಕೇವಲ ಇನ್ನು 2 ವರ್ಷ ಅವಧಿ ಇದೆ. ಈ ಅವಧಿಯನ್ನು ಹೈಕಮಾಂಡ್ ಮನಗಂಡು, ಸೀನಿಯರ್ ಲೀಡರ್ಸ್ ಮನಗಂಡು ಈ ಅವಧಿಯನ್ನು ನೀವು ಮುಂದುವರಿಸಬೇಕಂತ ನಾವು ನಿಮ್ಮ ಮೂಲಕ ಆಗ್ರಹಪಡಿಸ್ತೇನೆ.